ಬಾಂಗ್ಲಾದೇಶ ಭಾರತಕ್ಕೆ ದ್ರೋಹ ಬಗೆತಾ ಇದೆಯಾ? ಭಾರತದ ವೈರಿ ಚೀನಾ ಜೊತೆಗೆ ಸ್ನೇಹದ ಹಸ್ತವನ್ನು ಬಾಂಗ್ಲಾ ಇಲ್ಲಿ ಚಾಚ್ತಾ ಇದೆ. ತೀಸ್ತಾ ನದಿ ಸಂರಕ್ಷಣಾ ಯೋಜನೆಯಲ್ಲಿ ಹೂಡಿಕೆಗೆ ಆಹ್ವಾನವನ್ನು ಮಾಡ್ತಾ ಇದೆ. ಏನಾಗುತ್ತೆ ನಿಮಗೆ? ಒಂದು ಕಡೆ ಭಾರತದ ವೈರತ್ವವನ್ನು ಕಟ್ಕೊಂಡಿದೆ, ಶ್ರೀಲಂಕಾ ಕೂಡ ಇಂಥದೇ ಕೆಲಸವನ್ನು ಮಾಡ್ತು. ಭಾರತದ ವೈರತ್ವ ಕಟ್ಕೊಂಡಾಗ ಅಲ್ಲಿ ಆ ದೇಶ ದಿವಾಳಿ ಆಗುವಂಥ ಸಂದರ್ಭದಲ್ಲಿ ಯಾರು ಹಣ ಕೊಡ್ತಾನೋ ಅವ್ರಿಗೆ ಅವಾಗ ಅವರೇ ದೋಸ್ತಿ. ಹಣ ಯಾರು ಕೊಡ್ತಾರೋ ಅವರೇ ದೋಸ್ತಿ. ತಿನ್ನೋಕ್ಕೇನೂ ಇಲ್ಲ, ಅರಾಜಕತೆ ಇದೆ, ದೇಶಾದ್ಯಂತ ಊಟ ಇಲ್ಲ, ಒಬ್ಬರನ್ನ ಪ್ರಧಾನಿನ ಓಡಿಸೇಬಿಟ್ರು ಅಲ್ಲಿಂದ, ಇನ್ನೊಬ್ಬನೋ ಕರ್ಕೊಂಡ್ಬಂದಿದ್ದ, ಅವ್ರ ಮೇಲೆ ವಿಶ್ವಾಸ ಇಲ್ಲ ಯೂನಿಸ್ ಅವ್ರ ಬಗ್ಗೆ. ಈಗೇನು ಮಾಡಬೇಕೀಗ? ತೀಸ್ತಾ ನದಿ ಸಂರಕ್ಷಣಾ ಯೋಜನೆಯಲ್ಲಿ ಹೂಡಿಕೆಗೆ ಬಾಂಗ್ಲಾ ಆಹ್ವಾನವನ್ನು ಮಾಡ್ತಾ ಇದೆ ಚೀನಾವನ್ನು. ಯೂನಸ್, ಬಾಂಗ್ಲಾ ಸರ್ಕಾರದ ಮುಖ್ಯಸ್ಥ ಯೂನಸ್ ಕೆಲ ತಿಂಗಳ ಹಿಂದಷ್ಟೇ ಯೋಜನೆಗೆ ಬೆಂಬಲವನ್ನು ಕೊಟ್ಟಿದ್ದರು. ಈ ಒಂದು ಯೋಜನೆಗೆ ಬೆಂಬಲ ಕೊಟ್ಟಿದ್ದು ಭಾರತ. ತಾಂತ್ರಿಕ ತಂಡವನ್ನು ಕಳಿಸೋಕ್ಕೂ ಭಾರತ ರೆಡಿ ಇತ್ತು. ಈಗ ನೋಡಿದ್ರೆ ಚೀನಾ ಜೊತೆಗೆ ಬಾಂಗ್ಲಾ ಕೈ ಜೋಡಿಸ್ತಾ ಇದೆ. ಇಲ್ಲಿ ಭಾರತ ಎಲ್ಲ ಒಪ್ಕೊಂಡ ನಂತರವೂ ಕೂಡ ಚೀನಾದೊಂದಿಗೆ ಕೈ ಜೋಡಿಸೋ ಮೂಲಕವಾಗಿ ಭಾರತಕ್ಕೆ ಒಂಥರ ಬ್ಯಾಕ್ ಸ್ಟ್ಯಾಬಿಂಗ್, ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸವನ್ನು ಬಾಂಗ್ಲಾ ಮಾಡ್ತಾ ಇದೆಯಾ? ಬಾಂಗ್ಲಾದೇಶ ಭಾರತ ವಿರೋಧಿ ಧೋರಣೆಯನ್ನು ಮತ್ತೊಮ್ಮೆ ಯೂನಸ್ ತೋರಿಸಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದ ಮಧ್ಯಂತರ ಪ್ರಧಾನಿಯಾಗಿರ್ತಕ್ಕಂಥ ಯೂನಸ್ ಸಿಕ್ಕಿಂನಿಂದ ಬಾಂಗ್ಲಾಗೆ ಹರಿತಾ ಇದೆ ತೀಸ್ತಾ ನದಿ. ಇದರ ಸಂರಕ್ಷಣಾ ಯೋಜನೆಗೆ ಆರ್ಥಿಕ ಕೈಗಾರಿಕಾ ಪಾರ್ಕ್ ನಿರ್ಮಾಣ ಮಾಡಬೇಕು ಅಂತೇಳಿ ಚೀನಾಗೆ ಆಫರ್ ಕೊಟ್ಟಿರೋದು. ಭಾರತ ಜೊತೆ ವಿರೋಧಿ ಧೋರಣೆ, ಚೀನಾ ಜೊತೆಗೆ ಸ್ನೇಹ ಮತ್ತು ಪ್ರೀತಿ. ಇದೀಗ ಪ್ರಭು ಇದ್ದಾರೆ. ಪ್ರಭು, ಅನೇಕ ಭಾರತದ ನೆರೆಹೊರೆಯ ದೇಶಗಳು ಅನೇಕ ರೀತಿಯಲ್ಲಿ ವಿರೋಧವನ್ನು ಕಟ್ಕೊಂಡಾದ ಮೇಲೆ ಯಾರಿಗೆ ಭಾರತದ ವಿರೋಧ ಇದೆಯೋ ಅಂಥವ್ರ ಜೊತೆ ಇಮ್ಮಿಡಿಯೇಟಾಗಿ ಚೀನಾ ಆಫರನ್ನು ಕೊಡುತ್ತೆ, ಅಥವಾ ಆ ಥರ ಒಂದು ತಂತ್ರವನ್ನು ಅವ್ರು ಮಾಡಿರ್ತಾರೆ. ಶ್ರೀಲಂಕಾಗೂ ಹೊರತಾಗಿಲ್ಲ, ಪಾಕಿಸ್ತಾನಕ್ಕೂ ಹೊರತಾಗಿಲ್ಲ, ಬಾಂಗ್ಲಾಗೂ ಇದು ಹೊರತಾಗಿಲ್ಲ, ನೇಪಾಳಕ್ಕೂ ಇದೇನು ಹೊರತಾಗಿರ್ತಕ್ಕಂಥ ವಿಚಾರ ಅಲ್ಲ. ಸೊ ಈಗೇನು ನಡೀತಿದೆ ಇಲ್ಲಿ ಅಂತ ತೀಸ್ತಾ ನದಿ ವಿಚಾರದಲ್ಲಿ ಅಂತ? ನಿಜಕ್ಕೂ ರಮಕಾಂತ್, ಈಗ ಬಾಂಗ್ಲಾದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಚೀನಾ, ನಮ್ಮ ಭಾರತದ ಶತ್ರು ರಾಷ್ಟ್ರ ಚೀನಾದ ಜೊತೆಗೆ ಉತ್ತಮವಾದಂಥ ಸಂಬಂಧ ಬೆಳೆಸುವ ಮೂಲಕ ಭಾರತದ ವೈರತ್ವವನ್ನು ಈಗ ಬಾಂಗ್ಲಾದೇಶದ ಅಧ್ಯಕ್ಷ, ಮಧ್ಯಂತರ ಸರ್ಕಾರದ ಅಧ್ಯಕ್ಷ ಈಗ ಯೂನಸ್ ಅವರು ಪಡೆದುಕೊಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉತ್ತಮವಾದಂಥ ಒಡನಾಟವನ್ನು ಹೊಂದಿದ್ರು. ಅದರ ಜೊತೆಗೆ ಈ ತೀಸ್ತಾ ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಭಾರತ ಕೂಡ ಉತ್ತಮವಾಗಿ ಸ್ಪಂದಿಸಿತ್ತು. ತಾಂತ್ರಿಕ ತಂಡವನ್ನು ಕೂಡ ಕಳಿಸಿಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿತ್ತು. ಈ ತೀಸ್ತಾ ನದಿ ಪೂರ್ವ ಹಿಮಾಲಯದಲ್ಲಿ ಹುಟ್ಟಿ ಸಿಕ್ಕಿಂ ಮತ್ತು ಬಾಂಗ್ಲಾದೇಶದ ಮೂಲಕ ಹರಿದು ಅಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಒಂದು ನದಿಯಾಗಿದೆ. ಇದು ಬಾಂಗ್ಲಾದೇಶದ ಒಂದು ಗಡಿ ಭಾಗಕ್ಕೂ ಕೂಡ ಸಾಕಷ್ಟು ರೀತಿಯಾದಂಥ ಒಂದು ಅನುಕೂಲಗಳನ್ನು ಮಾಡಿಕೊಡ್ತಾ ಇದೆ. ಹಾಗಾಗಿ 2011ರಲ್ಲೂ ಕೂಡ ಇಲ್ಲಿ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ ಆಗಿನ ಬಾಂಗ್ಲಾದೇಶ ಸರ್ಕಾರ ತೀರ್ಮಾನವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದರು. ನಮ್ಮ ರಾಜ್ಯಗಳಿಗೆ ಇದು ಹೊಡೆತ ಕೊಡುತ್ತೆ, ನೀರಾವರಿಗೆ ಅವರಿಗೆ ಜಾಸ್ತಿ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಗ ಮನಮೋಹನ್ ಸಿಂಗ್ ಅವರು ಕೂಡ ಸಂದರ್ಭದಲ್ಲಿ ಅದರಿಂದ ಹಿಂದೆ ಸರಿದಿದ್ರು. ಬಟ್ ಈಗ ಅದು ಮುಂದುವರೆದ ಭಾಗವಾಗಿ ಬಾಂಗ್ಲಾದೇಶ ಏನಿದೆ ಈಗ ಚೀನಾದೊಂದಿಗೆ ಹತ್ತಿರ, ಅಂದರೆ ಈ ಒಂದು ತೀಸ್ತಾ ಯೋಜನೆಯ ಆ ಒಂದು ನಿರ್ವಹಣೆ ಮಾಡುವಂಥ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಚೀನಾದೊಂದಿಗೆ ಕೈ ಜೋಡಿಸಿದೆ. ಅಂದರೆ ಭಾರತವನ್ನು ಕಂಪ್ಲೀಟ್ ಆಗಿ ಈಗ ಕಡೆಗಣಿಸಿದೆ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಬಟ್ ಚೀನಾದ ಸಹಾಯ ಹಸ್ತವನ್ನು ಚಾಚುವ ಮೂಲಕ ಮತ್ತು ಅವರ ಸ್ನೇಹ ಸಂಪರ್ಕವನ್ನು ಬೆಳೆಸುವ ಮೂಲಕ ಭಾರತದ ಸಂಪರ್ಕವನ್ನು ಕಡಿತ ಮಾಡಿಕೊಳ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಶೇಖ್ ಹಸೀನಾ ಅವರಿಗೆ ಭಾರತಕ್ಕೆ ಭಾರತ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಮತ್ತು ಅವರಿಗೆ ನಾವು ಇಲ್ಲಿ ವಾಸ್ತವ್ಯವನ್ನು ಕೊಟ್ಟಿದ್ದು ಒಂದು ರೀತಿ ಕಾರಣ. ಆದರೆ ಈ ಹಿಂದೆ ಕೂಡ ಚೀನಾ ನಿರಂತರವಾಗಿ ಬಾಂಗ್ಲಾದೇಶದ ಸ್ನೇಹವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮುಂದುವರಿಸಿತು. ಅದು ಕೆಲವೊಂದಿಷ್ಟು ರಕ್ಷಣಾ ಒಪ್ಪಂದಗಳಾಗಿರ್ಬೋದು ಮತ್ತು ರಾಜತಾಂತ್ರಿಕ ಒಪ್ಪಂದಗಳಾಗಿರ್ಬೋದು. ಮತ್ತು ಈಗ ಯೂನಸ್ ಏನಿದ್ದಾರೆ ಈಶಾನ್ಯ ಭಾಗದ 7 ರಾಜ್ಯಗಳ ಮೇಲೆ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಬೀಜಿಂಗ್ನಲ್ಲೂ ಕೂಡ ಅದೇ ಹೇಳಿದ್ರು, ನಮ್ಮ ಸಹೋದರಿ 7 ರಾಜ್ಯಗಳು ನಮ್ಮ ಕೈ ವಶದಲ್ಲಿದ್ದಾವೆ ಅನ್ನುವಂಥ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಈಶಾನ್ಯ ರಾಜ್ಯಗಳನ್ನು ಕೂಡ ಕಬಳಿಸುವಂಥ ಹುನ್ನಾರ ಈಗ ಮಧ್ಯಂತರ ಸರ್ಕಾರ ಯೂನಸ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಇದು ಬಾಂಗ್ಲಾದೇಶಕ್ಕೆ ಚೀನಾ ಏನು ಸ್ನೇಹದ ಒಂದು ಹಸ್ತವನ್ನು ಚಾಚಿದೆ. ನಿಜಕ್ಕೂ ಬಾಂಗ್ಲಾದೇಶಕ್ಕೆ ಇದು ಒಳ್ಳೆಯ ಬೆಳವಣಿಗೆ ಇಲ್ಲ. ಚೀನಾ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡುವಂತಹ ಸಾಧ್ಯತೆಗಳು ಕೂಡ, ಅಂದರೆ ಪರೋಕ್ಷವಾಗಿ ಬಾಂಗ್ಲಾದೇಶಕ್ಕೆ ಬೇರೆ ರೀತಿಯಲ್ಲಿ ಉತ್ತರ ಕೊಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಭಾರತದ ಒಂದು ಸಂಬಂಧ ಬಾಂಗ್ಲಾದೇಶದೊಂದಿಗೆ ಹಸೀನಾ ಅವರು ಸರ್ಕಾರ ಇದ್ದಾಗ ಇದ್ದಂತಹ ಆ ಸ್ನೇಹ ಬಾಂಧವ್ಯ ಈಗ ಯೂನಸ್ ಅವರ ಸರ್ಕಾರದ ಅವಧಿಯಲ್ಲಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.